ನಮಸ್ತೆ ಎಲ್ಲರಿಗೂ ಮಾಂತರಿಗಳ ನಮಸ್ಕಾರ. ಸೌತ್ ಇಂಡಿಯನ್ಸ್ನ ಎವರ್ ಗ್ರೀನ್ ಬ್ರೇಕ್ಫಾಸ್ಟ್ಗಳಲ್ಲಿ ದೋಸೆ ಕೂಡ ಒಂದು. ಅದರಲ್ಲೂ ತುಪ್ಪ ದೋಸೆ ಯಾರಿಗೆ ಇಷ್ಟ ಇಲ್ಲ ಅಲ್ವಾ? ಹಾಗಾದ್ರೆ ಇವತ್ತು ತುಪ್ಪ ದೋಸೆಯೊಂದಿಗೆ ಅದಕ್ಕೆ ಹೋಟೆಲ್ಗಳಲ್ಲಿ ಕೊಡುವಂತಹ ಒಂದು ಗ್ರೇವಿ ತಯಾರಿಸೋಣ. ಐತಾಳ್ಸ್ ಕಿಚನ್ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಉದ್ದು ಉಪಯೋಗಿಸದೆ ತೆಂಗಿನಕಾಯಿ ಬಳಸಿ ಮೃದುವಾದ ದೋಸೆ ಮತ್ತು ಸಾಗು ತಯಾರಿಸೋಣ. ವಿಧಾನ ನೋಡುವ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಆಗಿ. ದೋಸೆ ಮಾಡಲಿಕ್ಕೆ ನಾನಿಲ್ಲಿ 3 ಕಪ್ಪಿನಷ್ಟು ದೋಸೆ ಅಕ್ಕಿ ತಗೊಂಡಿದ್ದೇನೆ. ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಮೆಂತೆ ಹಾಕೊಳ್ಳೋಣ. ಇದನ್ನು 3-4 ಸರ್ತಿ ಚೆನ್ನಾಗಿ ತೊಳಿಬೇಕು. ಈಗ ತೊಳೆದಾಯ್ತು. ಇದಕ್ಕೆ ಹದವಾಗಿ ಬಿಸಿರುವ ನೀರು ಹಾಕೊಂಡು ನಾನು ನೆನೆಸಿಡ್ತೇನೆ. 3 ಗಂಟೆ ಕಾಲ ಹಾಗೆ ಬಿಡಬೇಕು. ಇದಕ್ಕೆ ರುಬ್ಬುವಾಗ ಹಾಕಲಿಕ್ಕೆ ನಾನಿಲ್ಲಿ 1 ಕಪ್ಪಿನಷ್ಟು ಪೇಪರ್ ಅವಲಕ್ಕಿ ಹಾಗೆ 1 ಕಪ್ಪಿನಷ್ಟು ತೆಂಗಿನ ತುರಿ ತಗೊಂಡಿದ್ದೇನೆ. 3 ಗಂಟೆ ನಂತರ ನೆನೆಸಿಟ್ಟಿದ್ದ ಅಕ್ಕಿಯನ್ನು ನಾನಿಲ್ಲಿ ಗ್ರೈಂಡರ್ಗೆ ಹಾಕೊಂಡಿದ್ದೇನೆ. ಅಕ್ಕಿ ಸ್ವಲ್ಪ ನೈಸ್ ಆದಮೇಲೆ ಇದಕ್ಕೆ ತೊಳೆದ ಅವಲಕ್ಕಿ ಹಾಗೆ 1 ಕಪ್ಪಿನಷ್ಟು ತೆಂಗಿನ ತುರಿ ಕೂಡ ಹಾಕೊಳ್ತಾನೆ. ಎಲ್ಲ ನೈಸಾಗಿ ಪೇಸ್ಟ್ ಆಗಲಿ, ಫೈನ್ ಪೇಸ್ಟ್ ಆಗಬೇಕು. ರುಬ್ಬಿದ ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಿಡಬೇಕು. 8 ಗಂಟೆ ಮುಚ್ಚಿಡಬೇಕು. ಅಂದರೆ ಬೆಳಿಗ್ಗೆ ದೋಸೆ ಮಾಡಬೇಕಾದ್ರೆ ರಾತ್ರಿ ರುಬ್ಬಿ ರೆಡಿ ಮಾಡಿ ಇಟ್ಟುಕೊಳ್ಬೇಕು. ಬೆಳಿಗ್ಗೆ ದೋಸೆ ಮಾಡೋ ಮೊದಲು ದೋಸೆಗೆ ಕಾಂಬಿನೇಷನ್ ಆಗಿ ನಾನು ಇವತ್ತು ವೆಜಿಟೇಬಲ್ ಸಾಗು ಮಾಡ್ತಾ ಇದ್ದೇನೆ. ಅದಕ್ಕೆ 3-4 ಬಗೆಯ ತರಕಾರಿ ಹೆಚ್ಚಿಟ್ಟುಕೊಂಡಿದ್ದೇನೆ. ನಾನಿಲ್ಲಿ ಗೆಡ್ಡೆ, ಕೋಸು, ಬೀನ್ಸ್, ಕ್ಯಾರೆಟ್, ಆಲೂಗಡ್ಡೆ ತಗೊಂಡಿದ್ದೇನೆ. ಎಲ್ಲವನ್ನು ಒಂದು ಪಾತ್ರೆಗೆ ಹಾಕೊಳ್ಳೋಣ. ಮುಳುಗುವಷ್ಟು ನೀರು ಹಾಕೊಂಡು ಅರಿಶಿನ ಹಾಕಿ ಇದನ್ನು ಬೇಯಲಿಕ್ಕೆ ಇಡ್ತೇನೆ. ತರಕಾರಿ ಬೇಯೋ ಸಮಯದಲ್ಲಿ ನಾವು ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡಿಕೊಳ್ಬೇಕು. ಅದಕ್ಕೆ ಮಿಕ್ಸಿ ಜಾರಿಗೆ ನಾನು ಅರ್ಧ ತೆಂಗಿನಕಾಯನ್ನು ಕಟ್ ಮಾಡಿ ಹಾಕೊಂಡಿದ್ದೇನೆ. ಹಾಗೆ 1 ಇಂಚು ಗಾತ್ರದ ಶುಂಠಿ, 2-3 ಹಸಿಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೇನೆ. ಹಾಗೆ ಇದಕ್ಕೆ 10 ಗೋಡಂಬಿ ಹಾಕೊಳ್ಳೋಣ. 1 ಸ್ಪೂನ್ ಅಷ್ಟು ಗಸಗಸೆ, 2 ಲವಂಗ, ಸ್ವಲ್ಪ ದಾಲ್ಚಿನ್ನಿ, 1 ಏಲಕ್ಕಿ ಹಾಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಬಿ ತರ್ತಾನೆ. 5-6 ನಿಮಿಷದಲ್ಲಿ ತರಕಾರಿ ಕೂಡ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಕೂಡ ಅಗತ್ಯ ಇರುವಷ್ಟು ಉಪ್ಪು ಹಾಕೊಳ್ಳೋಣ. ಇನ್ನು ಇದಕ್ಕೆ ರುಬ್ಬಿಕೊಂಡ ಮಿಶ್ರಣ ಹಾಕೊಳ್ಳೋಣ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು 2-3 ನಿಮಿಷ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಜಾಸ್ತಿ ನೀರು ಹಾಕೋದು ಬೇಡ. ಇದರ ಕನ್ಸಿಸ್ಟೆನ್ಸಿ ದಪ್ಪವೇ ಇರಬೇಕು. ನೋಡಿ, ಈ ರೀತಿಯಾಗಿರಲಿ, ಈ ಹದದಲ್ಲಿರಲಿ. ಈಗ ವೆಜಿಟೇಬಲ್ ಸಾಗು ಕೂಡ ರೆಡಿ ಆಯಿತು. ದೋಸೆ ಮಾಡೋ ಮೊದಲು ಹಿಟ್ಟನ್ನು 1 ನಿಮಿಷ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳೋಣ. ಇನ್ನು ಇದನ್ನು ಕಾದ ಕಾವಲಿಗೆ ಹಾಕೊಳ್ಳೋಣ. ಇದನ್ನು ಹರಡ್ಲಿಕ್ಕಿಲ್ಲ. 1 ಸೌಟು ಹಿಟ್ಟು ಹಾಕಿ ಹಾಗೆ ಬಿಡಿ. ಮೇಲ್ಗಡೆ ತುಪ್ಪ ಹಾಕಿ ಇದನ್ನು ಮುಚ್ಚಿಡೋಣ. 1 ನಿಮಿಷ ನಂತರ ಮುಚ್ಚಳ ತೆಗೆದು ದೋಸೆಯನ್ನು ಪುನಃ ನಾನು ಮಗುಚಿ ಹಾಕೊಳ್ತೇನೆ. ನೋಡಿ, ಎಷ್ಟು ಚಂದ ಕಲರ್ ಕೂಡ ಬಂದಿದೆ. ತುಂಬಾ ಮೃದುವಾಗಿ ಕೂಡ ಆಗಿದೆ. ಇದೇ ರೀತಿ ಎಲ್ಲವನ್ನು ಮಾಡಿಕೊಳ್ಳೋಣ. ತೆಂಗಿನಕಾಯಿ ಹಾಕಿ ಮಾಡೋದ್ರಿಂದ ಈ ದೋಸೆಗೆ ಒಳ್ಳೆ ಪರಿಮಳ ಮತ್ತು ರುಚಿ ಕೂಡ ಇರ್ತದೆ. ನೋಡ್ಲಿಕ್ಕೆ ಉದ್ದು ಹಾಕಿ ಮಾಡಿದ ದೋಸೆ ಹಾಗೆ ಇದೆ. ಆದ್ರೆ ನಾವಿಲ್ಲಿ ಉದ್ದು ಹಾಕಿಲ್ಲ, ಸೋಡಾನು ಹಾಕಿಲ್ಲ. ಅವಲಕ್ಕಿ ಮತ್ತು ತೆಂಗಿನಕಾಯಿಂದವೇ ದೋಸೆ ಮೃದುವಾಗಿ ರೆಡಿಯಾಗಿದೆ. ಈಗ ತೆಂಗಿನಕಾಯಿಯ ತುಪ್ಪದ ದೋಸೆಯನ್ನು ನಾನು ವೆಜಿಟೇಬಲ್ ಸಾಗಿನೊಂದಿಗೆ ಸರ್ವ್ ಮಾಡ್ತೇನೆ. ಸಿಂಪಲ್ ಆದ ದೋಸೆ ಮತ್ತು ವೆಜಿಟೇಬಲ್ ಸಾಗುನ ವಿಧಾನ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನಾನು ರತಿಕಾ. ಥ್ಯಾಂಕ್ ಯು. ಬಾಯ್.